ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಎಡವಾಣಿ ಎಂಬುವ ಗ್ರಾಮದಲ್ಲಿದ್ದೇವೆ. ಅದರಲ್ಲಿ ಇಲ್ಲಿನ ನಮ್ಮ ರೈತರಾಗಿರುವಂಥ ಶ್ರೀ YM ರಾಜೇಶ್ ಅವರು 1 ಎಕರೆ ತೋಟದಲ್ಲಿ, ಅಂದರೆ ಅಡಿಕೆ ತೋಟದಲ್ಲಿ ಕೋಕೋನ ಅಂತರ ಬೆಳೆಯಾಗಿ ಮಾಡಿದ್ದಾರೆ. ಬನ್ನಿ ಇವ್ರನ್ನ ಮಾತಾಡಿಸಿ ಇವ್ರು ಕೋಕೋನೇ ಏನಕ್ಕೆ ಅಂತರ ಬೆಳೆಯಾಗಿ ಮಾಡಲಿಕ್ಕೆ ನೋಡಿದ್ರು, ಮೊದಲು ಕೋಕೋಕಿನ ಬಿಟ್ಟು ಮೊದಲು ಬೇರೆ ಬೆಳೆಗಳನ್ನು ಏನಾದರೂ ಇವ್ರು ಅಂತರ ಬೆಳೆಗೆ ಹಾಕಿದ್ರ, ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ಬೇರೆ ಬೆಳೆಗೆ ಹೋಲಿಕೆ ಮಾಡಿದರೆ ಕೋಕೋ ಹೇಗೆ ಉತ್ತಮ ಎನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನೀವು ಒಂದು ಅದ್ಭುತವಾಗಿ ಕೋಕೋ ತೋಟವನ್ನು ಮಾಡಿದ್ದೀರಾ, ಅದರಲ್ಲೂ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಮಾಡಿದ್ದೀರಾ ಅಂತ ನಮಗೆ ಗೊತ್ತಾಯಿತು ಸರ್. ಹಾಗಾಗಿ ಇವತ್ತು ಅದ್ರ ಮೇಲೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಗೊತ್ತಾಯಿತು ಸರ್. ಇನ್ನೊಂದು ನಮ್ಗೆ ಏನು ತಿಳಿದು ಬಂದಿದೆ ಅಂದರೆ ಸರ್, ಈ ಸುತ್ತಮುತ್ತ ಒಂದು 60-70 ಕಿಲೋಮೀಟರ್ ಸುತ್ತಮುತ್ತ ಬೆಳೆದವ್ರು ಫಸ್ಟ್ ನೀವೇ ಅಂತಲೂ ಗೊತ್ತಾಯಿತು ಸರ್ ನಮಗೆ. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ನಮಗೆ ಒಂದು ಸ್ವಲ್ಪ ಹೇಳ್ತೀರಾ ಸರ್? ಕೃಷಿ ಹಿನ್ನೆಲೆ ಅಂದರೆ ನಮ್ಮ ತಾತನೂ ಕೂಡ ಕೃಷಿಯಿಂದ ಬಂದವರು, ನಮ್ಮ ತಂದೆನೂ ಕೂಡ ಕೃಷಿ, ಮತ್ತು ನಾವು ಆ ಕೃಷಿ ಕುಟುಂಬದಲ್ಲಿ ಬಂದಿರೋದ್ರಿಂದ ನಾವು ಆಟೋಮೆಟಿಕ್ಕಾಗಿ ಅದನ್ನೇ ಜಾಸ್ತಿ. ನಾನು ಈಗ ಬೇಸಿಕಲಿ ಈಗ ಟೀಚರು, ಆದರೂ ಕೃಷಿ ಕುಟುಂಬ ಬಂದಿರೋದ್ರಿಂದ ನಾನು ಈಗ ಪಾರ್ಟ್ ಟೈಮಾಗಿ ಇದು ಮಾಡ್ತಾಯಿದ್ದೀನಿ. ಫುಲ್ ಟೈಮ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ, ಇದು ಪಾರ್ಟ್ ಟೈಮಾಗೆ ನಾನು ಕೃಷಿಯಾಗಿ ಮಾಡ್ತಾಯಿದ್ದೀನಿ. ಹಾಗಾಗಿ ನಮ್ಮದು ಕೃಷಿನೇ ಸ್ವಲ್ಪ ಆದ್ಯತೆ ಜಾಸ್ತಿ. ಓಕೆ ಸರ್. ಮೊದಲು ತೋಟ ಎಷ್ಟು ಅಂದರೆ ತೆಂಗಿತ್ತು, ಬರೀ ತೆಂಗು ಅಡಿಕೆ ಇತ್ತು ಅಷ್ಟೇ. ಎಷ್ಟು ಎಕರೆ ಇತ್ತು ಸರ್? ಇನ್ನೊಂದು 2-2.5 ಎಕರೆ ಅಡಿಕೆ ಮಾಡ್ಕೊಂಡಿದ್ದೀನಿ ನಾನು. ಓಕೆ. ಮೊದಲಿನ ಹಿಡ್ದಾನು ತೆಂಗಿತ್ತ ಸರ್? ತೆಂಗಿತ್ತು. ಅದಕ್ಕಿಂತ ಮೊದಲು ಯಾವುದಾದ್ರೂ ಕೃಷಿ ಬೆಳೆಗಳ ಏನಾದರೂ ಮಾಡಿ? ಕಬ್ಬು ಬೆಳೀತಾ ಇದ್ವಿ, ಭತ್ತ ಬೆಳೀತಾ ಇದ್ವಿ, ರಾಗಿ ಆ ಥರದ್ದೆಲ್ಲ ಮಾಡ್ತಾ. ಆ ಥರ ಮಾಡಿದ್ವಿ. ಈ ಅಡಿಕೆ ಹಾಕಿದ್ದು ಯಾವಾಗ ಸರ್ ಇದು? ನಾನು 2015ರಲ್ಲಿ ಹಾಕಿದೆ. 15ರಲ್ಲಿ ಹಾಕಿದೆ. ಅವಾಗ ಅಡಿಕೆ ಒಂದೇ ಹಾಕಿದ್ರಾ ಅಥವಾ? ಒಂದೇ ಬಾಳೆ. ಅದ್ರ ಜೊತೆನಲ್ಲಿ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಅವಾಗ ಸದ್ಯಕ್ಕೆ ಬಾಳೆ ಹಾಕೊಂಡೆ. ಅವಾಗ ಒಂದು ವರ್ಷಕ್ಕೆ ನೆರಳಾಗುತ್ತೆ, ಬೆಳೆನೂ ಬರುತ್ತೆ. 1 ವರ್ಷಕ್ಕೆ ಮಾತ್ರ ಕಟಾವು ಮಾಡಿ ಬಿಸಾಕ್ತದೆ. ಸರ್, ಈಗ ಈ ಕೊಕ್ಕೋ ಬೆಳೆ ಇದೆ, ಈ ರೀತಿ ಒಂದು ಅಂತರ ಬೆಳೆಯಾಗಿ ಬೆಳಿಬೇಕು ಅಂತ ನಿಮಗೆ ಮಾಹಿತಿ ಎಲ್ಲಿಂದ ಸಿಕ್ತು ಸರ್? ನನಗೆ ನಮ್ಮ ಕೊಲೀಗ್ಸ್ ಒಬ್ಬರು ಫಾರಂ ಟಿವಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊ ಅಂತೇಳಿ ಮಾಹಿತಿ ಕೊಟ್ಟರು. ಆಗ ಪ್ರತಿ ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ಲೈವ್ ಬರುತ್ತೆ, ವೀರೇಂದ್ರ ಹೆಗ್ಡೆ ಅವರು ಅಂತೇಳಿ. ಆ ಟಿ ವಿನ ಲೈವ್ ನೋಡ್ತಾ ನಾನು ಯಾಕೆ ಅಂತರ ಬೆಳೆಯಾಗಿ ಹಾಕಬಾರ್ದು ಅಂತೇಳಿ ನಾನು ಪ್ರಯತ್ನಪಟ್ಟು ಬುಕ್ ಮಾಡಿ ತರಿಸಿದೆ. ಕೊಟ್ಟರು ಅವರು, ಆನ್ಲೈನಲ್ಲಿ ಬುಕ್ ಮಾಡಿಕೊಟ್ಟಿದ್ದೆ. ತುಮಕೂರಿಂದ ತೊಗೊಬಂದು ನಾನು ಹಾಕಿ ನಾನೇ ಸ್ವತಃ ಟ್ರೈ ಮಾಡಿ ನನ್ನ ಇದರಲ್ಲೇ ಅವರ ಏನು ಐಡಿಯಾ ಹೇಳಿದ್ರು ಅದ್ರ ಮೇಲೆ ನನ್ನ ಐಡಿಯಾದಲ್ಲಿ ಬಳಸ್ಕೊಂಡು ನನ್ನ ತೋಟದಲ್ಲಿ ಹಾಕೋಕ್ಕೆ ಪ್ರಯತ್ನ ಹಾಕಿದೆ. ಹಾಕಿ ಅದರಿಂದ ಏನು ನನಗೆ ಎಕ್ಸ್ಟ್ರಾ ವರ್ಕ್ ಏನೂ ಮಾಡಿಲ್ಲ. ಅಡಿಕೆಗೆ ಏನು ನೋಡ್ತಾ ಇದ್ದೀನಿ ಅಷ್ಟೇ ನೋಡ್ತಾ ಇದ್ದೀನಿ. ಆದರೂ ಅದು ಸ್ಟಾರ್ಟ್ ಆಗದೆ. ಈ ಸ್ಟಾರ್ಟ್ ಆದಮೇಲೆ ತಿರ್ಗಿ ಮತ್ತೆ ಉತ್ತೇಜನ ಆಗಿ ಮತ್ತೆ ಇನ್ನೂ 500 ತರಿಸಿ ಹಾಕಿದ್ದೀನಿ ನಾನು ಈಗಾಗಲೇ. ಸರಿ. ಹಾಂ ಸರ್, ಈಗ ಇಲ್ಲಿ ಸುತ್ತಮುತ್ತ ಪ್ರದೇಶದಲ್ಲಿ ಎಲ್ಲೂ ಇರಲಿಲ್ಲ ಸರ್ ಕೋಕೋ. ನಿಮ್ಮ ಮೊದಲನೇ ಸಾರಿ ನೀವು ಹಾಕಿದಾಗ ಜನಗಳ ಇಲ್ಲಿ ಪ್ರತಿಕ್ರಿಯೆ ಯಾವ ರೀತಿ ಇತ್ತು? ಅದೆಲ್ಲ ಭಾಳ ಹಾಸ್ಯವಾಗೇ ಇತ್ತು. ಇವನೇನೋ ಚಾಕ್ಲೇಟ್ ಗಿಡ ಬೆಳಿತಾನೆ ಅಂತೇಳಿ ನಮ್ಮ ದೊಡ್ಡಪ್ಪರೇ ಅವರೆಲ್ಲ ಇಲ್ಲಿ ಇದ್ದರು. ಇವನೇನು ಚಾಕ್ಲೇಟ್ ಗಿಡ ಹಾಕೋಣಂತ, ಇವನೇನು ಸಂಬಳ ಬರ್ತದೆ ಆತ ನಡಿ ಮಗ ನೀನು ಅಂತ ನಮ್ಮ ಹುಡುಗರು ಕರ್ಕೊಂಡು ಹೋಗಿದ್ದಿನೂ ಇದೆ. ಬಟ್ ಇರಲಿ, ನಾನು ಹಾಕೋಣ ನೋಡೋಣ ಅದೇನಾಗುತ್ತೆ. ಈಗ ಬರಲಿಲ್ಲ ಅಂತಂದರೆ ಇದು ಒಂದು 2 kg ಹಸಿರೆಲೆ ಗೊಬ್ಬರನಾದ್ರು ಕೊಡುತ್ತೆ. ಇಲ್ಲ ಕೊನೆಗೆ ಏನೂ ಕೊಡಲಿಲ್ಲ ಅಂದರೆ ಆ ಬೆಳೆಗೂ ತೊಂದರೆ ಆಗಲ್ಲ. ಕೊನೆಗೆ ಕಟ್ ಮಾಡಿಬಿಡೋಣ, ಏನು ತೊಂದರೆ ಆಗಲ್ಲ. ಮಲ್ಚ ಆದರೂ ಆಗ್ಬಿಡಲಿ, ಅದರಿಂದ ತೊಂದರೆ ಆಗ್ತದೆ ಏನಾದಾದರೆ ಅಂತ ನಾನು ಪ್ರಯತ್ನಪಟ್ಟು ಹಾಕಿದೆ. ಹಾಂ ಸರ್. ಸರ್, ಈಗ ನಿಮಗೆ ಮಾಹಿತಿ ಸಿಕ್ತು ಈ ರೀತಿ ಕೋಕೋ ಹಾಕಬೇಕು ಅಂತ. ಏನೇನು ಮಾಹಿತಿಗಳನ್ನು ನೀವು ಸಂಗ್ರಹಣೆ ಮಾಡಿದ್ರಿ ಸರ್? ಬರೀ ಕೋಕೋದಿಂದ ನಾನು ಯಾವ ರೀತಿ ಒಂದು ಲಾಭವನ್ನು ಎಕ್ಸ್ಪೆಕ್ಟ್ ಮಾಡಿದ್ರಿ ಸರ್ ನೀವು? ಈ ಕೋಕೋ ಬೆಳೆಯೋದಿಲ್ಲ ಆಂಧ್ರ ಪ್ರದೇಶದಲ್ಲಿ ಅಂತೆಲ್ಲ ಕೇಳ್ಪಟ್ಟೆ ನಾನು ನಿಮ್ಮ ಲೈವ್ ಟಿವಿನಲ್ಲಿ. ಆಂಧ್ರದಲ್ಲಿ ಯಥೇಚ್ಛವಾಗಿ ಬೆಳೀತಾರೆ ಅಂತ. ಫಸ್ಟ್ ಪ್ರಿಫರೆನ್ಸ್ ಬಂದು ಇದು ತೆಂಗಿಗೆ ಮಾಡ್ತಾ ಇದ್ದಾರೆ. ಓಕೆ ಸರ್. ಸೆಕೆಂಡ್ ಪ್ರಿಫರೆನ್ಸ್ ಬಂದೆ ಅಡಿಕೆಗೆ. ಈಗ ಕೋಕೋ ತೆಂಗಲ್ಲಿ ಬೆಳೆದ್ರೆಲ್ಲ 4 kg 5 kgವರೆಗೂ ಇಳುವರಿ ಬರ್ತದೆ ಅಂತ. ಅಟ್ಲೀಸ್ಟ್ ಇಲ್ಲಿ 2 kgನಾರು ತೊಗೋಬೋದು ಅನ್ನೋ ಒಂದು ಇದು ಇಂಟೆನ್ಷನ್ನು. 250 ರೂಪಾಯಿ 1 kg ಇವತ್ತಿನ ಮಾರ್ಕೆಟಲ್ಲಿ ಅಂತಂದ್ರೆ ಒಂದು 500 ರೂಪಾಯಿ ಗಿಡ ಬರುತ್ತೆ. ಒಂದು 2 kg ಗೊಬ್ಬರ ಸಿಗುತ್ತೆ ನಮಗಿಲ್ಲಿ. ಈಗ ಇದಕ್ಕೇನು ಎಕ್ಸ್ಟ್ರಾ ವರ್ಕ್ ಏನೂ ಮಾಡಲ್ವಲ್ಲ ನಾನು. ನೋಡೋಣ ಇದ್ರ ಅಂತರ ಬೆಳೆಯಾಗಿ ಬೆಳೆಯೋಣ, ಒಂದು ಪ್ರಯತ್ನ ಹಾಕೋಣ ಅಂತ ಮಾಡಿದ್ದೆ ಅಷ್ಟೇ. ಅದರಿಂದ ಬರಲಿಲ್ವಾ ನನ್ನ ಗಿಡಕ್ಕಾಗಲಿ ಅಂತ ಅಷ್ಟೇ. ಒಂದು 250 ಗಿಡ ಅಂದ್ರೆ ಒಂದು 5 ಕ್ವಿಂಟಲ್ ಆದ್ರೂ ಏನಾರು ನಮ್ಮ ಖರ್ಚಿಗಾಗತ್ತಲ್ಲ ಅಂತ ಆ ಥರ. ಸರ್, ಈಗ ಸದ್ಯಕ್ಕೆ ಅಡಿಕೆ ಎಷ್ಟು ಎಕರೆಯಲ್ಲಿ ಇದೆ ಸರ್? ಈಗ ಇದು 1 ಎಕರೆಲ್ಲಿದೆ. 2 ಎಕರೆ 2.5 ಎಕರೆ ಒಟ್ಟು 2 ಪ್ಲಾಟ್ ಇದೆ ನನ್ನ ಒಟ್ಟಿನಲ್ಲಿ. ಈಗ ಅಂತರ ಬೆಳೆ ಹಾಕಿದ್ದು
2 ಎಕರೆಗೂ ಹಾಕಿದ್ದೀನಿ. 2 ಎಕರೆಯಲ್ಲೂ ಕೊಕ್ಕೋ ಇದೆ. ಕೊಕ್ಕೋ ಈಗ ಅದಕ್ಕೂ ಹಾಕಿದ್ದೀನಿ ಈ ಸರಿ ಹಾಕಿದ್ರ. ಓಕೆ, ಇದು 2 ವರ್ಷ, ಇದು ಎಷ್ಟು? 2 ವರ್ಷ ಆಯಿತು. ಓಕೆ, ಈಗ ನಾವು ನಿಂತಿರೋ ಪ್ಲಾಟು 2 ವರ್ಷ ಆಯಿತು. ಇದು 1 ಎಕರೆಯಲ್ಲೇ ನೀವು ಮಾಡಿದ್ದೀರಾ ಸರ್. ಅಡಿಕೆ ಗಿಡ ಎಷ್ಟಿದ್ದಾವೆ, ಕೋಕೋ ಗಿಡ ಎಷ್ಟಿದ್ದಾವೆ ಸರ್? ಈಗ ಒಟ್ಟು 500 ಅಡಿಕೆ, 1100 ಅಡಿಕೆ ಗಿಡ ಇದೆ, 500 ಕೋಕೋ ಇದೆ. ಓಕೆ ಸರ್, ಈಗ 1 ಎಕರೆಯಲ್ಲೇ ನೀವು ಹಾಕಿ 500 ಅಡಿಕೆ ಸಸಿ ಇದಾವೆ. ಇಲ್ಲಿ 250 ಕೋಕೋ ಇದೆ. ಓಕೆ, ಈ ಗಿಡಗಳನ್ನೆಲ್ಲ ತರಿಸಿದ್ದು ಎಲ್ಲ ಕ್ಯಾಡ್ಬರಿ ಅವ್ರ ಸಂಪರ್ಕದಲ್ಲೇ ಅವ್ರಿಗೆ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿ. ಹೋದ ಸರಿ ಜಾಸ್ತಿ ಆಯ್ತು ನನಗೆ, ಈ ಸರಿ ದರ್ಶನ್ ಕಡೆಯಿಂದ ತಂದಾಗ ಕಮ್ಮಿಗೆ ಇಲ್ಲಿಗೆ ಪ್ಲಾಟ್ಗೆ ಕೊಟ್ಟರು. ಓಕೆ, ನೀವು ಫಸ್ಟ್ ಟೈಮು ನೀವು ಇದು ಮಾಡಿದಾಗ ಅವಾಗ ಹೊಸದು ಈ ಕಡೆ ಈ ಭಾಗಕ್ಕೆ ತುಮಕೂರಿಗೆ ಇಲ್ವೇ ಇಲ್ಲ. ಈ ಕಡೆ ಒಳಗಿನ, ಅದು ತುಮಕೂರಿಂದ ಇಲ್ಲಿ 70 ಕಿಲೋಮೀಟರ್ ಆಗುತ್ತೆ, ತುಮಕೂರು ಇಲ್ಲಿಗೆ 70-80 ಕಿಲೋಮೀಟರ್ ಆಗುತ್ತೆ ಗಡಿ ಭಾಗ. ಕೋಕೋ ಬೆಳೆಯೋದು ಅಂತ ಈಗಲೂ ಕೂಡ ಬಂದವರು ಚಾಕ್ಲೇಟ್ ಗಿಡ ಇವೇನು ಗಿಡ ಅಂತ ಕೇಳ್ತಾರೆ. ಚಾಕ್ಲೇಟ್, ಕೋಕೋ, ಇದು ಕ್ಯಾಡ್ಬರೀಸ್ ಅವ್ರು ತೊಗೊಂಡೋಗ್ತಾರೆ ಅಂತಂದ್ರೆ ಹೊರಟೆ ಹೋಯ್ತಾರೆ ಅವರು, ಇವನೇನೋ ಮಾಡ್ತಾನೆ ಅಂತೇಳಿ. ಇನ್ನೂ ಅವ್ರಿಗೆ ಇದಿಲ್ಲ, ಐಡಿಯಾ ಇಲ್ಲ ಅವರಿಗೆ, ಇಲ್ವೇ ಇಲ್ಲ. ಅಂದರೆ ನೀವು ಈಗ ರಿಸಲ್ಟ್ ತೋರಿಸಿದ್ರೆ ಮುಂದೆ ಬರುತ್ತೆ ಅವರು. ಅದೇ ಸರ್, ಜನಗಳು ನೋಡತ್ತಾನ. ಈಗ ನನ್ನ ನೋಡ್ಕೊಂಡು ಈಗ 1000 ಗಿಡ ತರಿಸಿದ್ದೀನಿ ಬೇರೆಯವ್ರಿಗೆ, 1000ನ. ಮೇಘ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಕ್ಯಾಪ್ಸ್ಬರ್ ಅಗ್ರಿ ಸೈನ್ಸ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಭೂಮಿದೀಪ, ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಸರ್, ಈಗ ಈ ಕ್ಯಾಡ್ಬರಿ ಅವ್ರ ಜೊತೆ ನಿಮ್ಮದು ಒಡನಾಟ ಯಾವ ರೀತಿ ಇದೆ ಸರ್? ನಿಮ್ದು ಏನಾದರೂ ಪ್ರಾಬ್ಲಮ್ ಆದರೆ ನೀವು ಫೋಟೋ ಹೊಡೆದು ಕಳಿಸ್ತೀರಾ ಅಥವಾ ಅವರೇ ಫೀಲ್ಡಿಗೆ ಬರ್ತಾರಾ, ಹೆಂಗೆ ನಿಮ್ಮ ಸಂಬಂಧ? ಈಗ ದರ್ಶನ್ ಇರೋದ್ರಿಂದ ಸ್ವಲ್ಪ ನಮ್ಗೆ ಅನುಕೂಲ ಆಗ್ತಾ ಇದೆ. ಅವರು ಸ್ಪಂದಿಸ್ತಾರೆ. ಮತ್ತು ಇನ್ನೇನೋ ನಮಗೆ ಸಮಸ್ಯೆ ಇದ್ರೆ ನೇರ ಲೈವ್ನಲ್ಲಿ ಅವ್ರಿಗೆ ಕೇಳ್ಬೋದು, ಭೇಟಿ ಆಗ್ಬೋದು. ಅಂತ ಏನು ಸಮಸ್ಯೆ ಬರ್ತಾ ಇಲ್ಲ ಸರ್. ಅವರು ಬಂದಾಗ ಏನೆಲ್ಲ ಮಾಹಿತಿಗಳನ್ನು ಕೊಡ್ತಾರೆ ಸರ್? ನೀವು ಎಲ್ಲ A to Z ನಿಮಗೆ ಪ್ರೂನಿಂಗು, ಟ್ರೈನಿಂಗ್ ಎಲ್ಲ ಹೇಳ್ಕೊಡ್ತಾರೆ? ದರ್ಶನ್ ಹೇಳ್ತೀನಿ ಅಂತ ಹೇಳಿದ್ದಾರೆ ನಮಗೆ. ಓಕೆ.
ಸರ್ ಈಗ ನಾವು ನಿಮ್ಮ ತೋಟದಲ್ಲಿ ಹಣ್ಣುಗಳು ಕೋಕೋ ಹಣ್ಣುಗಳನ್ನು ನೋಡ್ತಾ ಇದ್ದೀವಿ ಸರ್, ಕಾಯಿಗಳನ್ನು. ಅದನ್ನು ನಿಮ್ಗೆ ಏನಾದರೂ ಒಂದು ಹೊಡೆದು ಈ ರೀತಿ ಹುಳಿ ಬರಿಸುವಿಕೆ ಏನಾದರೂ ತೋರಿಸಿದಾರ ಇಲ್ಲ, ಡೆಮಾನ್ಸ್ಟ್ರೇಷನ್? ತೋರಿಸಿಲ್ಲ. ಅದು ನನ್ನ ಬ್ರದರ್ಗೆ ಹೇಳೋಗವ್ರೆ, ಅವನು ಇವತ್ತಿಲ್ಲ ಊರಲ್ಲಿ. ಅವ್ನು ದರ್ಶನ್ ನಾನಿಲ್ಲದಾಗ ಬಂದಿದ್ರು, ಅದು ತೋರಿಸೋದು. ನಾನು ಬರೀ ಇದರಲ್ಲೇ ನಿಮ್ಮ ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡ್ಕೊತಾ ಇದ್ದೀನಿ. ಅದೇ ಮಾಡ್ಕೊಂಡು ನಮ್ಮ ಮನೆಯವ್ರಿಗೂ ತೋರಿಸ್ಕೊಟ್ಟಿದ್ದೀನಿ. ಅವ್ರು ಅದೇ ಥರ ಮಾಡ್ತಾ ಇದ್ದಾರೆ. ಸರಿ, ನಾವು ಒಣ ಬೀಜನೂ ಕೂಡ ತೋರಿಸಿದ್ದೀನಿ ಅವ್ರಿಗೆ, ಇದೇ ಥರ ಅಂತ, ಈ ರೀತಿ ಇರುತ್ತೆ ಅಂತ. ಸರ್ ಈಗ ಎಕ್ಸ್ಟೆಂಡ್ ಆಗ್ತಿದೆಯಲ್ಲ ಸರ್, ನೀವು ಇನ್ನೂ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀರಾ? ಬೇರೆಯವ್ರಿಗೆ ಹೇಳ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ಸೇರಿಕೊಂಡು ಒಂದು 5,000-6,000 ಗಿಡ ಮಾಡಬೇಕು ಅನ್ನೋದು ನಂದು ಒಂದು ಇದು. ಸರ್ ಈಗ ಇದರಿಂದ ನೀವು ಹಾಕಿದ್ರಿಂದ, ಕೋಕೋ ಗಿಡ ಹಾಕಿದ್ರಿಂದ ನಿಮ್ಮ ಅಡಿಕೆಗೆ ಏನಾದರೂ ತೊಂದರೆ ಆಗಿದೆಯಾ? ಏನಾಗಿಲ್ಲ ಅನಿಸುತ್ತೆ ನನಗೆ. ನಾನು ಇಲ್ಲಿವರೆಗೂ ಏನೋ ಅದು ಗೊತ್ತಾಗ್ತಾ ಇಲ್ಲ. ಬಟ್ ಏನು ಲಾಸ್ ಏನಾಗ್ತಾ ಇಲ್ಲ, ಬೆನಿಫಿಟ್ ಆಗ್ತಾ ಇರೋದು. ಯಾಕೆಂದರೆ ಈಗೆಲ್ಲ ಸಾಕಷ್ಟು ಗೊಬ್ಬರ ಇದೆಲ್ಲ ಎಲೆಗಳೆಲ್ಲ ಬೀಳೋದ್ರಿಂದ ಹಂಗೆ ಆಗ್ತಾಯಿದೆ. ಅದಕ್ಕೂ ಗುಂಪು ಬಾಳೆ ಕಾನ್ಸೆಪ್ಟು ಕೂಡ ಅವ್ರದ್ದೇ, ಇವ್ರದ್ದೇ ತಗೊಂಡು ಅದೇ ಆಗ್ತಾ ಇದ್ದೀನಿ. ಅದು 16 ಅಡಿ ಡಿಸ್ಟೆನ್ಸ್ಗೆ. ಅದು ಒಂದಿಷ್ಟು ಕಸ ಬಿದ್ದೇ ಬೀಳುತ್ತೆ. ಬಿದ್ದರೆ ಅಡಿಕೆ 5 kg ಗೊನೆ ಬಂದರೂ ಬರಲಿ, ಬರದಿದ್ರೆ ಬೇಡ, ಕಸ ಬರಲಿ ಅಂತ. ಒಟ್ಟಿನಲ್ಲಿ ಕಸದಿಂದ ಒಂದು ಅದನ್ನೇ ಮಾಡಬೇಕು. ಸರ್, ನೀವು ಈ ಕೋಕೋ ಬೆಳೆ ಹಾಕೋಕ್ಕಿಂತ ಮುಂಚೆ ಕೋಕೋ ಬಿಟ್ಟು ಬೇರೆ ಇನ್ನೇನಾದರೂ ಮಾಡಬೇಕು ಅಂತ ಪ್ಲಾನಿಂಗ್ ಇತ್ತಾ, ಹೇಗೆ? ನಾನು ಇದು ಏಲಕ್ಕಿ ಗಿಡ ಹಾಕೋಣ ಅಂತೇಳಿ ನೆಲ್ಲಾಣಿ ಗ್ರೀನ್ ಹಾಕಬೇಕು ಅಂತ ನಿಮ್ಮ ಫಾರ್ಮ್ ಟಿವಿಯಿಂದನೇ ಕೇಳ್ಪಟ್ಟಿದ್ದೆ. ಪ್ರಾಯೋಗಿಕವಾಗಿ ಒಂದು 30 ಗಿಡ ತಂದು ಹಾಕಿದೆ. 2 ವರ್ಷ ಬೆಳೆಸ್ದೆ. ಬೆಳೆಸಾದ್ರೂ ಕೂಡ ಅದು ಕೀಟ ಬಾಧೆ ಜಾಸ್ತಿ ಆಯಿತು. ಆಮೇಲೆ ಹವಾಗುಣ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ನೀರು ಯಥೇಚ್ಛವಾಗಿ ಬೇಕು ಅದಕ್ಕೆ. ನಮ್ಮಲ್ಲಿ ಕ್ಲೈಮೇಟು ಅಂದರೆ ಜನವರಿ, ಫೆಬ್ರವರಿ, ಮಾರ್ಚಿನಲ್ಲಿ ತುಂಬಾ ಹೆವಿ ಕ್ಲೈಮೇಟ್ ಇರ್ತದೆ. ಅವಾಗ ಶೀತ ಮೇಂಟೈನ್ ಮಾಡೋಕ್ಕಾಗಲ್ಲ. ಜೊತೆಗೆ ಕಾಡು ಹಂದಿಗಳ ಕಾಟ ಜಾಸ್ತಿ ಇದ್ದು ಗೆಡ್ಡೆಗಳ ಸಮೇತ ತಿನ್ಕೊಂಬಿಡುತ್ತದು. ಹಾಗಾಗಿ ಅದು ನನ್ನದು ಫ್ಲಾಪ್ ಆಯ್ತದು. ಅದಾದಮೇಲೆ ಇದು ಕೋಕೋಗೆ ನಾನು ಹೊರಟಿದ್ದೆ. ಅಂದರೆ ನಮ್ಮ ಕಡೆಯಿಂದ ಅಂತೂ ನಾವು ನೆಲ್ಲಾಣಿ ಗ್ರೀನ್ ಗೋಲ್ಡನ್ನ ಹೇಳೋದೇ ಇಲ್ಲ ಸರ್. ಅದ್ರ ಬದಲು ಮೂಡಿಗೆರೆ 1, 2 ಈ ಥರ ಮೊದಲು ಟ್ರೈ ಮಾಡಿ, ಆಮೇಲೆ ಬರುತ್ತೆ. ಆಮೇಲೆ ಬಂದರೆ ನೀವು ಮುಂದೆ ನಿಮ್ಮ ಕೆಪಾಸಿಟಿ ಮೇಲೆ ಎಕ್ಸ್ಟೆಂಡ್ ಮಾಡಿ. ಹೆವಿ ರೋಗ ಇದೆ, ಅದು ತುಂಬಾ ಕೀಟಬಾಧೆ ಜಾಸ್ತಿ ಇದೆ. ಈಗ ನಾನು ಹೋಗಿರೋ ಗಿಡ ಅಲ್ಲೇ ಐತೆ ನನ್ನ. ಈಗ ಗೆಡ್ಡೆ ಸಮೇತನೂ ಇಲ್ಲ. ಈಗ ಅಷ್ಟೊಂದಾಗಿದೆ. ಹೋಗ್ಬಿಡ್ತದೆ. ಅದಕ್ಕಿಂತ ಬೆಟ್ರ್ ಸುಮ್ಮನೆ ಕೋಕೋನೇ. ಈಗ ಹಂದಿಗಳು ನಾವು ಕಾಯಕ್ಕಾಗಲ್ಲ, ರಾತ್ರಿ ಗೆಡ್ಡೆ ತಿನ್ಕೊಂಡ್ಬಿಡ್ತೇವೆ. ಆಮೇಲೆ ಶೀತ ಮೇಂಟೈನ್ ಮಾಡಬೇಕು. ಆಮೇಲೆ ಅದು ಏಲಕ್ಕಿಗೆ ಏನು ಅಂದರೆ ಗಿಣ್ಣಿಗೂ ಹುಳ ಬಿದ್ದುಬಿಡುತ್ತದು. ಒಂದೊಂದು ಇದಕ್ಕೂ ಸಣ್ಣ ಸಣ್ಣ ಗಿಡಕ್ಕೆಲ್ಲ ಮೇಂಟೆನೆನ್ಸ್ ಎಲ್ಲ ತುಂಬಾ ಕಷ್ಟ. ಅದು ಮಾಡೋಕ್ಕಾಗಲ್ಲ. ಏಲಕ್ಕಿ ಬೇಡ, ಏನಕ್ಕೆ ಸಾಬರಿ ಅಂತ ಹೇಳಿ. ಅದು ಸಣ್ಣ ಗಿಡ. ಆಮೇಲೆ ಸಣ್ಣ ಹೂವು ಬಿಡ್ತದ, ರಾತ್ರಿ ಹೊತ್ತು ಕಪ್ಪೆಗಳು ಕಾಟ ಅವಕ್ಕೆ, ಅದು ತಿನ್ಕೊಂಡ್ಬಿಡ್ತದೆ. ಹಂಗಾಗಿ ಅದು ಆಗೋದು. ಇದು ಪರವಾಗಿಲ್ಲ. ಇದು ಯಾರು ಕಾಟನೂ ಇಲ್ಲ, ಈ ಮನುಷ್ಯರ ಕಾಟನೂ ಇಲ್ಲ, ಏನೂ ಇಲ್ಲ. ಈಗ ಏಲಕ್ಕಿ ಅವೆ ಅಂತಾರೆ, ಯಾರು ಬಂದಾರ ಕಿತ್ಕೊಂಡು ಹೋಗ್ತಾರೆ. ಇವನು ಯಾರು ಮುಟ್ಟೋದಿಲ್ಲ, ಇವ ತಿನ್ನಕ್ಕೂ ಮುಟ್ಟೋದಿಲ್ಲ. ಹಾಗಾಗಿ ಇದಕ್ಕೆ ಸರ್, ಅದು ಏಲಕ್ಕಿ ಅಂತ ಅದು ರೇಟ್ ಜಾಸ್ತಿ ಸಿಗತ್ತಂದ್ರು ಅದ್ರ ಕಷ್ಟ ಜಾಸ್ತಿ ಇದೆ. ಮೇಂಟೆನೆನ್ಸು ತುಂಬಾ ಚೆನ್ನಾಗಿ ಹೆವಿ ವರ್ಕ್ ಮಾಡ್ಬೇಕು ಅದಕ್ಕೆ. ಪ್ರತಿಯೊಂದು ಹಣ್ಣೆಲೆ ಗಿಡನೂ ತೆಗೆದು ಆಚೆ ಹಾಕ್ಬೇಕು. ನಾವು ಮೇಂಟೈನ್ ಮಾಡ್ತಾ ಇರ್ಬೇಕು. ನಮ್ಮಲ್ಲಿ ಲೇಬರ್ ಪ್ರಾಬ್ಲಮ್, ನಮ್ಮಲ್ಲಿ ತುಂಬಾನೇ ಲೇಬರ್ ಪ್ರಾಬ್ಲಮ್ ನಮ್ಮಲ್ಲಿ. ಹಾಗಾಗಿ ಕಷ್ಟ ಆಗುತ್ತೆ. ಅದು ಬೇರೆ ನೀವು ಟೀಚರ್, ನಮಗಂತೂ ಇಲ್ಲವೇ ಆಗೋದೇ ಇಲ್ಲ. ಅದ್ರ ಬದಲು ಕೋಕೋ ಬೆಟರ್. ಇದು ಹಾಕಿದ್ದೀನಿ, ಏನು ನನಗೇನು ತೊಂದರೆ ಇಲ್ಲ. ಫ್ರೆಂಡ್ಲಿ ಥರ ಬೆಳ್ಕೊಂಡು ಹೋಗ್ತಾ ಇದೆ. ಅದರಿಂದ ಉಪಯೋಗ. ಆಮೇಲೆ ಹಾರ್ವೆಸ್ಟಿಂಗು ಕೂಡ ಏನು ತೀರೆ ದೊಡ್ಡ ಶ್ರಮ ಏನು ವಹಿಸಲ್ಲ. ಒಂದೆಲ್ಲ ಆರಿಸ್ಕೊಂಡು ಹೊಂಟೋಗ್ಬೋದು, ಒಂದು ಕಟಿಂಗ್ ಮಾಡ್ಕೊಂಡು. ಆ ಥರದಲ್ಲಿ ತೊಂದರೆ ಇಲ್ಲ. ಮನೆಯವರೇ ಕೂಡ ಮಾಡ್ಕೋಬೋದು. ಅದಕ್ಕೆ ಈ ತೋಟ ನೋಡ್ಕೊಂಡೆ ನಾನು ಇನ್ನೊಂದು ತೋಟಕ್ಕೂ ವಿಸ್ತರಿಸ್ಕೊಂಡಿದ್ದೀನಿ. ನಾನು ಅದನ್ನು ಮಾಡೋಣ, ಅದೇನಾರು ಆಗಲಿ ಅಂತೇಳಿ ಹಾಕ್ಬಿಟ್ಟಿದ್ದೀನಿ ಆಗಲಿ ತರಿಸಿ. ಸರ್, ನೀವು ಕಲ್ಟಿವೇಶನ್ ಏನಾದರೂ ಮಾಡ್ತೀರಾ? ಇಲ್ಲ, ಜೀರೋ ಕಲ್ಟಿವೇಶನ್ ಏನು ಮಾಡೋದಿಲ್ಲ. ಬರೀ ಬ್ರಷ್ ಕಟ್ಟರಲ್ಲಿ ಏನಾದ್ರು ಬತ್ತು ಅಂದ್ರೆ ಅಷ್ಟೇ ತೆಗಿತೀರಾ. ಅದು ಬಿಟ್ಟರೆ ಬಾಕಿ ಎಲೆಗಳು ಬೀಳ್ತವೆ, ಅದೆಲ್ಲ ಇಲ್ಲೇ ಗೊಬ್ಬರಗಳಾಗ್ತವೆ. ನಾವು ಕೂಡ ನೋಡ್ತಾ ಇದೀವಿ ಸರ್, ನೀವೆಲ್ಲ ಕಟ್ ಮಾಡಿರೋದು ಎಲ್ಲ ಪ್ರತಿ 1 hour ಕೆಲಸ ಮಾಡ್ತೀನಿ ನಾನು. ಬೆಳಗ್ಗೆ ಕ್ಲಾಸ್ಗೆ ಹೋಗಾಗ 1 hour, ಸಂಜೆ 1 hour ಈ ತೋಟ ನೋಡಲೇಬೇಕು. ಸರ್, ಈಗ ನೀವು ಅಡಿಕೆ ಕಂಪೇರ್ ಮಾಡಿದ್ರೆ ಸರ್, ಈಗ ಕೊಕ್ಕೋದಲ್ಲಿ ಮ್ಯಾನೇಜ್ಮೆಂಟ್ ಸ್ವಲ್ಪ ಈಸಿ ಅನ್ಸುತ್ತಾ? ಹೆಂಗೆ? ಖಂಡಿತ ಈಸಿ ಇದೆ. ಯಾಕಂದರೆ ಕಳೆಗಳು ಕಮ್ಮಿ ಆಗ್ತದೆ ನಮಗೆ. ಇದರಿಂದ ಎಲೆಗಳು ಜಾಸ್ತಿ ಆಗ್ತದೆ, ಗೊಬ್ಬರ ಜಾಸ್ತಿ ಆಗ್ತದೆ. ಆಮೇಲೆ ಇದಕ್ಕೋಸ್ಕರ ಪ್ರತ್ಯೇಕವಾಗಿ ಏನು ಕೆಲಸ ಮಾಡ್ತಾ ಇಲ್ಲ ನಾವು. ಇದಕ್ಕೆ ಟೈಮ್ ಕೊಡ್ತಾನೆ ಇಲ್ಲ. ಇದಕ್ಕೆ ಅದ್ರ ಪಾಡಿಗೆ ಅದು ಸುಮ್ಮನೆ ನೆಟ್ಟಿದ್ದೀನಿ ನಾನು. ಗೊಬ್ಬರ ಗುಂಡಿ ತೋಡು ಅದಕ್ಕೆ ನೆಟ್ಟಿದ್ದು, ಅದೀಗ ತನಗೆ ಬಂದಿದೆ. ಸರ್, ನೀವು ಮೊದಲನೇ ಬಾರಿ ಈಗ ಒಂದು ಕೋಕೋನ ಹಾಕ್ಬೇಕಂದಾಗ, ಅದರಲ್ಲೂ ಇದು ಒಂದು ಹೊಸ ಬೆಳೆ ಸರ್ ನಿಮ್ಮ ತೋಟಕ್ಕೆ. ಈ ವಾತಾವರಣಕ್ಕೆ, ಈ ಕ್ಲೈಮೇಟಿಗೆ ಮತ್ತು ಈ ಮಣ್ಣಿಗೆ ಹೊಂದ್ಕೊಳುತ್ತಾ ಅಂತ ನಿಮ್ಗೆ ಅನಿಸ್ತಾ? ಹೆಂಗೆ? ಖಂಡಿತ ಹೊಂದ್ಕೊಳ್ತದೆ. ಇದು ಈ ಭಾಗದಲ್ಲಿರ್ತಕ್ಕಂಥ ನೀರು ಮತ್ತು ಈ ಹವಾಗುಣ, ತೆಂಗು ಚೆನ್ನಾಗಿ ಆಗ್ತದೆ ಇಲ್ಲಿ ನಮ್ಮಲ್ಲಿ. ಮತ್ತು ಅಡಿಕೆ ತುಂಬ ಚೆನ್ನಾಗಿ. ಈಗ ಬಯಲು ಸೀಮೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಈಗ ಆ ಸೀಮೆಲೆಲ್ಲ ಓವರ್ ಮಳೆ ಆಗ್ಬಿಟ್ಟೆಲ್ಲ ಹೋಗ್ಬಿಟ್ಟಿದೆ, ಅಣಬೆ ರೋಗ ಆಗಿ. ಇಲ್ಲಿ ನಮ್ಮಲ್ಲಿ ತುಂಬಾ ಕ್ರಾಪ್ ಆಗ್ತಾ ಇದ್ದಾರೆ. ಹಾಗಾಗಿ ಇಂಟರ್ ಕ್ರಾಪ್ ಆಗಿ ಕೊಕ್ಕೋನ ಮಾತ್ರ ಎಲ್ಲ ರೈತರು ಕೂಡ ಬೆಳಿಬೋದು. ಮಂಡ್ಯ ಜಿಲ್ಲೆಯಲ್ಲೂ ಬೆಳಿಬೋದು, ತುಮಕೂರು ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಬೆಳಿಬೋದು. ಎಲ್ಲರೂ. ನಿಮ್ಮದು ಯಾವ ರೀತಿ ಇದೆ ಸರ್ ಮಣ್ಣು? ತುಂಬ ಚೆನ್ನಾಗಿದೆ. ಕೆಂಪು ಮತ್ತು ಗೋಡು ಮಿಶ್ರಿತ ಮಣ್ಣಿದೆ ನಮ್ಮದು. ಮಣ್ಣು ಪರೀಕ್ಷೆ ಏನಾದರೂ ಮಾಡಿಸಿದ್ರೆ? ಇಲ್ಲ, ಅದೊಂದು ಮಾಡಿಸಿಲ್ಲ. ಅದೊಂದು ಮಾಹಿತಿ ಬೇಕು ನಮಗೆ.
ಮಾಡಿಸಿಲ್ಲ ಸದ್ಯಕ್ಕೆ ನಾವು ಅದರಲ್ಲಿ ನಮ್ಮ ಏನು ಮೆಥಡಲ್ಲಿ ಮಾಡ್ತಾ ಮಾಡ್ತಾ ಇದ್ದಾರೆ. ಸರ್ ಇಲ್ಲಿದ ಹವಾಗುಣ ಯಾವ ರೀತಿ, ಇಲ್ಲಿ ಮಳೆ ಯಾವ ರೀತಿ? ಮಳೆ ಚೆನ್ನಾಗಿದೆ, ಮಳೆ ಚೆನ್ನಾಗುತ್ತೆ. ಮಳೆ ಈ ಇದಕ್ಕೆ ಏನು ನಮ್ಮ ವೆದರ್ ಸರಿಗಿದೆ, ಮಳೆ ಸಾಕಷ್ಟು ಆಗ್ತಾ ಇದೆ. ನೀರಿನ ಸೌಲಭ್ಯ ಕೂಡ ಚೆನ್ನಾಗಿದೆ. ಇಲ್ಲಿ ಹೊಳೆ ಇದೆ, ಮರ್ಕೊಳ್ಳಿ ಡ್ಯಾಮ್ ಇದೆ ನಮಗೆ, KRS ಹಿನ್ನೀರು ಎಲ್ಲ ನಮಗೆ ಸೀಪೇಜ್ ವಾಟರ್ ಬರುತ್ತೆ. ಇಲ್ಲಿ ಹೊಳೆ ಇದೆ ನಮಗೆ ತುಂಬ, ಇದು ಇದಕ್ಕೋಗುತ್ತೆ ನೋಡಿ. ಈ ಭಾಗದಲ್ಲಿ ಸುತ್ತಮುತ್ತ ಹೊಳೆ ಇರೋದ್ರಿಂದ ಒಳ್ಳೆ ನೀರಿನ ಫೆಸಿಲಿಟಿ ಚೆನ್ನಾಗಿದೆ, ಮಾಡ್ಬೋದು ಈ ಕಡೆ. ಸರ್ ಇದು ನೀರು ಜಾಸ್ತಿ ಬೇಡತ್ತಾ ಹೆಂಗೆ ಅಡಿಕೆ ಕಂಪೇರ್ ಮಾಡಿದ್ರೆ? ನೀರೇನು ಕೇಳಲ್ಲ ಜಾಸ್ತಿ. ಅಡಿಕೆಗೆ ಎಷ್ಟು ಬಿಡ್ತೀರಾ? ಅಷ್ಟೇ, ಈಗ ತೆಂಗಿಗೆ ಏನು ಕೊಡ್ತಾ ಇದೀವಿ ಅದೇ ಥರ ಕೊಟ್ಟರೆ ಮುಗೀತು. ಎಕ್ಸ್ಟ್ರಾ ವರ್ಕೇ ಇಲ್ಲ ಸರ್. ಇದೊಂಥರ ಹೆಂಗೆ ಅಂದರೆ ಸುಮ್ಮನೆ ಹಾಕಿದ್ಮೇಲೆ ಸುಮ್ಮನೆ ಇರ್ಬೇಕು ಅಷ್ಟೇ. ಅವಾಗ ಸುಮ್ಮನೆ ಗೊತ್ತಾಗ್ತದೆ. ಪ್ರೂನಿಂಗ್ ಮಾಡ್ಕೊಂಡ್ರೆ ಸೊಪ್ಪಾಗ್ತಾ ಇರ್ತದೆ ನಮಗೆ, ಸೊಪ್ಪಾಗ್ತದೆ, ಕಾಯಿ ಬಿಟ್ರೆ ನಮ್ಗೆ ದುಡ್ಡು ಆಗ್ತಾ ಇರ್ತದೆ. ಆಮೇಲೆ ಅದು ಇನ್ನೊಂದು, ಅದು ಯೂಟ್ಯೂಬಲ್ಲಿ ನೋಡಿದೆ, ಇದರಲ್ಲಿ ಒಳಗಡೆ ನೊರೆ ತೆಗೆದ್ರೆ ಪಾತ್ರೆ ತೊಳೆಯೋಕ್ಕೂ ಕೂಡ ಆಗುತ್ತಂಥದ್ದು. ಈ ಕಂಟನ ಆಡು, ಕುರಿ, ಎಮ್ಮೆ ಎಲ್ಲ ತಿಂದ್ಬಿಡ್ತವೆ. ಇದು 3 ಉಪಯೋಗ ಆಗುತ್ತೆ. 3 ರೂಪಾಯಿ. ಈಗ ನಮ್ಮ ಕುರಿಗೆಲ್ಲ ಕಡ್ದು 6 ಪೀಸ್ ಹಾಕ್ಬಿಟ್ಟು ತಿನ್ಕೊಂಡ್ಬಿಡ್ತದೆ. ಕುರಿ, ಎಮ್ಮೆ, ದನ ಎಲ್ಲ ತಿಂತವೆ. ಹಾಗಾಗಿ ಇದರಲ್ಲಿ ವೇಸ್ಟ್ ಆಗೋದು ಇಲ್ವಲ್ಲ ಗಿಡದಲ್ಲಿ. ಈಗ ವೇಸ್ಟ್ ಅಂತೂ ಈ ಗಿಡ ಎಲ್ಲಾನು ಭಾಗ ಉಪಯೋಗ ಆಗುತ್ತದೆ. ಆಮೇಲೆ ಸರ್ ಇಲ್ಲಿ ಮಳೆ ಈಗ ಜಾಸ್ತಿ ಬೀಳುತ್ತೆ, ಅದಕ್ಕೇನಾದರೂ ಕೊಳೆಯುವಂಥ ತೊಂದರೆ ಅಂಥದ್ದೇನಾದರೂ? ಇಲ್ಲವೇ ಇಲ್ಲ, ಓವರ್ ಮಳೆ ಆಗೋದೇ ಇಲ್ಲ ಬಿಡಿ. ನಾರ್ಮಲ್ ಮಳೆನೇ ಸಾಕಾಗುತ್ತೆ, ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ಗಿಡ ಯಾವುದೇ ತೀರ ತೊಂದರೆ ಆಗಲ್ಲ. ಅಂದರೆ ತುಮಕೂರು ಸುತ್ತಮುತ್ತ ಭಾಗದಲ್ಲಿ ಹೆವಿಯಾಗಿ ಬೆಳಿಬೋದು. ಮಂಡ್ಯ ಜಿಲ್ಲೆ, ತುಮಕೂರು ಜಿಲ್ಲೆ, ಹಾಸನ ಡಿಸ್ಟ್ರಿಕ್ಟ್ ನನ್ನ ಅಭಿಪ್ರಾಯದಲ್ಲಿ ಬೆಳ್ಕೊಂಡು ಹೋಗ್ಬೋದು. ಓಕೆ ಸರ್, ಈಗ ಎಕ್ಸ್ಟ್ರಾ ವರ್ಕ್ ಇಲ್ಲ. ಆಮೇಲೆ ಇದು ಬೇರೆ ಯಾವ ಕೀಟನೂ ಬಾಧೆಗಳು ಕಾರಣ ಅದು ಆ ಥರದ್ದು ಯಾವುದೂ ಇಲ್ಲ. ಕಾಡು ಪ್ರಾಣಿಗಳು ಯಾವುದು ಏನೂ ಚಿಂತೆನೇ ಇಲ್ಲ ಇದಕ್ಕೆ. ಬುಟ್ಟಿದೆ ಕಾಡು ಥರ ಬೆಳೀತಾ ಇರೋದು. ಓಕೆ ಸರ್. ಸರ್ ಈಗ ಇದು ಏನು ಅಂತರದಲ್ಲಿ ನೀವು ಯಾವ ರೀತಿ ನಾಟಿ ಮಾಡಿದ್ರಿ ಸರ್? ಇದು ಅಡಿಕೆ ಏನಿದೆ ಸ್ಪೇಸಿಂಗು? 9 ಅಡಿಕೆ ಇದೆ. ಇದು 16 ಅಡಿ ಒಂದು ಲೆನ್ಸ್ ಸಿಗುತ್ತೆ, 12 ಹಿಂಗೆ 16 ಅಡಿ ಸಿಗುತ್ತೆ ಒಂದು, ಹಿಂಗೊಂದು 12 ಅಡಿ ಸಿಗುತ್ತೆ ಕ್ರಾಸ್ ಆಗಿ. ಕೋಕೋ ಒಂದು 16, 12 ಹಿಂಗೆ ಸಿಗುತ್ತೆ. ಆಮೇಲೆ ಅಡಿಕೆ ಇರೋದ್ರಿಂದ ಪ್ಲೇಸ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಅನುಕೂಲ ಮಾಡ್ಕೊಂಡಿದ್ರೆ ನೋಡಿ. ಈಗ ಇದು 16 ಅಡಿ ಬರುತ್ತೆ, ಹಂಗೆ ಹಿಂಗೆ ಬಂದಾಗ 12, 13 ಒಟ್ಟಿನಲ್ಲಿ ನೀವು ಒಂದು ಗಿಡ ಬಿಟ್ಟು ಮುಂದಿನ ಗಿಡದಲ್ಲಿ ನೀವು ಹಾಕ್ತಾ ಹೋಗಿದ್ರೆ ಟ್ರಯಾಂಗಲ್ ಎಲ್ಲ ಹಾಕೊಂಡಿದ್ರೆ ಸರ್. ನಾವು ಆಮೇಲೆ ಇನ್ನೊಂದು ನೋಡ್ತಾ ಇದೀವಿ ಸರ್, ನೀವು ಅಡಿಕೆ ಸಾಲಲ್ಲೇ ಕೊಕ್ಕೋ ಗಿಡವನ್ನು ಹಾಕಿದ್ದೀರಿ ಸರ್, ಅದು ಏನಕ್ಕೆ ಅಂತ? ಯಾರೋ ಫ್ಯೂಚರಲ್ಲಿ ನಾನು ಗೊಬ್ಬರ ಸಾಕಾಣಿಕೆ ಮಾಡ್ಕೊಳ್ಳೋದಕ್ಕೆ, ಮಣ್ಣೇನೋ ಹೊಡಿಬೇಕು ಅಂದಾಗ ಅದು ಡಮ್ಮಿ ಆಗ್ಬಿಡುತ್ತಲ್ಲ ಅಂತೇಳಿ ಆ ಥರ ಹಾಕೊಂಡಿದ್ದೀನಿ. ಅದಕ್ಕೆ ಆ ಥರ ಈ ಕಡೆ ಲೈನಿಗೆ ಮಾತ್ರ ಹಿಂಗೆ ಇಟ್ಕೊಂಡಿದ್ದೀನಿ, ಹಿಂಗೆ ಸ್ಟ್ರೈಟಿಗೆ ಮಾತ್ರ ಹಾಕಿಲ್ಲ ನೋಡಿ, ಹಿಂಗೆ ಹಾಕೊಂಡಿದ್ದೀನಿ. ಹಿಂಗೆ ಕ್ರಾಸ್ ಹಾಕೊಂಡಿದ್ರೆ ಸ್ಟ್ರೈಟ್ ಏನು ಹಾಕೊಂಡಿಲ್ಲ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ನೂಆಲ್ಗಿ ನ್ಯಾನೋ ಬಯೋಟೆಕ್ 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನೂಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನೂಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನೂಆಲ್ಗಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ
ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ ಸಾಲ್. ಸರ್, ಈಗ ಇದ್ರ ಜೊತೆಗೆ ಬೇರೆ ಅಂತರ ಬೆಳೆಗಳನ್ನು ಯಾವುದಾದ್ರೂ ಮಾಡ್ತಾ ಇದ್ದೀರಾ ಅಥವಾ ಮಾಡಿದ್ದೀರಾ ಈಗ ಆಲ್ರೆಡಿ? ಗುಂಪು ಬೆಳೆ ಮಾಡಿದ್ದೀನಿ ಆ ತೋಟದಲ್ಲಿ. ಹಾಂ, ಗುಂಪು ಬೆಳೆ ಮಾಡಿ ಕೋಕೋ, ಗುಂಪು ಬೆಳೆ ಎರಡನ್ನೂ ಅಂತರ ಬೆಳೆಯಾಗಿ ತೊಗೊಂಡಿದ್ದೀನಿ. ಅಂತರ ಬೆಳೆ ಅದರಲ್ಲಿ ಅಲ್ಲಿಂದ ಇದು ಮಾಡಿ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ, ಅದು ತುಂಬ ಚೆನ್ನಾಗಿ. ಸರ್, ಈಗ ಇದಕ್ಕೆ ನೀರಾವರಿ ವ್ಯವಸ್ಥೆ ಏನಿದೆ ಸರ್? ಹೈ ನೀರು, ಸಿಂಶ ಹೊಳೆ ಇದೆ ನಮ್ಮದು, ಕಾವೇರಿದು. ಡ್ರಿಪ್ ಏನಿಲ್ಲ, ಎಲ್ಲ ಹೈ ನೀರು. ಎಷ್ಟು ವಾರಕ್ಕೆ ಒಂದ್ಸಲ ಬಿಡ್ತೀರಾ ಹೆಂಗೆ ಸರ್? ಇಲ್ಲ, ಅದನ್ನ ತಿಂಗಳಾದಾಗ ಬಿಡುತ್ತೆ ನನಗೆ. ಈಗ ಇದೆಲ್ಲ ಮುಚ್ಚಿರೋದ್ರಿಂದ ನನಗೆ ನೀರು ಜಾಸ್ತಿ ಕೇಳೋದೇ ಇಲ್ಲ. ಹೈ ನೀರು. ಅಡಿಕೆಗಾದ್ರೂ ಸೇಮು ಅದೇ ಹೈ ನೀರಲ್ಲೇ. ಇಲ್ಲಿ ನಾವೆಲ್ಲ ಟ್ಯಾಪ್ ಬಿಟ್ಕೊಂಡಿದ್ದೀನಿ, ಎಲ್ಲ ಹೈ ನೀರೇ. ತಿಂಗಳಿಗೆ ಒಂದ್ಸಲ ನೀವು ತಿಂಗಳಿಗೆ ಒಂದ್ಸಲ ಬಿಡ್ತೀನಿ. ಮಾಮೂಲಿ ನೀರು ಬಿಡ್ತೀನಿ. 20 ಮೇಲಾಗುತ್ತೆ, 25 ದಿನ ಆಗುತ್ತೆ. ಇನ್ನು 5 ದಿನ ಕೂಡ್ಕೊಳ್ಳೋದಾಗುತ್ತೆ, ಒಂದೊಂದು ದಿನ ಒಂದೊಂದು ಕಡೆ ಬಿಡ್ತಾ ಇರ್ತೀನಿ. ಹಂಗೊಂದು 5 ದಿನ ಆಗುತ್ತೆ. ಸರ್, ಇದರಲ್ಲಿ ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ ಸರ್? ಕಳೆ ಸ್ವಲ್ಪ ಈಗ ಬರ್ತಾನೆ ಇಲ್ಲ ಈಗ ನನಗೆ. ಕಳೆ ಕೋಕೋ ಹಾಕೋದ್ಮೇಲೆ ಬರ್ತಾ ಇಲ್ಲ. ಈ ಗರಿಗಳು ಎಲ್ಲ ಬೀಳ್ತಾವೆ, ಕಟ್ ಮಾಡಾಕ್ತಾ ಇದ್ದೀನಿ. ಕಳೆ ನಿರ್ವಹಣೆ ಇನ್ನು ಸ್ವಲ್ಪ ಬಂದರೆ ನೀವೇ ನೋಡ್ತಾ ಇದ್ದೀರಾ. ಬ್ರಷ್ ಕಟ್ಟರಲ್ಲಿ ಒಂದು ಅರ್ಧ ಲೀಟ್ರ್ ಪೆಟ್ರೋಲ್ ಆಯಿತು ಅಂದರೆ ಸುಮ್ಮನೆ ನಾನು ಜಸ್ಟ್ ವಾಕ್ನೇ ಕಟ್ ಮಾಡಿಬಿಡ್ತೀನಿ. ಸರ್, ಇದಕ್ಕೆ ಟ್ರೈನಿಂಗ್ ಪ್ರೂನಿಂಗ್ ಯಾವ ರೀತಿ ನೀವು ಮಾಡ್ಕೊಂಡಿದ್ದೀರಾ ಅಥವಾ ಅವರು ಈಗ ಬಂದು ಕೊಡ್ತೀನಿ ಅಂತ ಹೇಳಿದ್ರೆ ಅಥವಾ ನಿಮಗೆ ಬಂದು ಹೇಳ್ತೀನಿ ಅಂತ ಹೇಳಿದ್ದಾರೆ? ಬಟ್ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಅವ್ರು ಯಾವ ಥರ ಕಟ್ ಮಾಡಬೇಕು ಅಂತೇಳಿ ನೋಡಿ, ಆಮೇಲೆ ನಮಗೆ ಬೇಕಲ್ಲ ಈಗ ಏನೋ ಇದು ಗಿಡ ಅಂದರೆ ಈ ಹಾರ್ವೆಸ್ಟಿಗೂ ತೊಂದರೆ ಆಗಬಾರ್ದು, ನನಗೆ ಈ ಕಡೆ ಇರಬೇಕು, ಈ ಕಡೆ ಇರಬೇಕು, ನಾನು ಗಿಡ ತೊಗೊಳ್ಳೋದು. ಅದೊಂದು ಕಾಮನ್ ಅದು ಇದ್ದರೆ ಇವನಿಗೂ ತೊಂದರೆ ಆಗಲ್ಲ, ಇಲ್ಲ ಇದಕ್ಕೂ ತೊಂದರೆ ಆಗಲ್ಲ, ಗಿಡ ಬೆಳಿಬೇಕು ಅಂತೇಳಿ ಆ ಥರದವನ್ನೇ ಬಿಟ್ಕೊಂಡು ಆ ಥರ ಮಾಡ್ತಾ ಇದ್ದೀನಿ ನಾನು ನನ್ನ ಕಾನ್ಸೆಪ್ಟಲ್ಲಿ. ಸರ್, ಇದಕ್ಕೆ ಗೊಬ್ಬರಗಳ ಏನು ಹಾಕ್ತಾ ಇದ್ದೀರಾ? ಏನು ಸರ್? ನಾಟಿ ಗೊಬ್ಬರ ಹಾಕ್ತೀನಿ ಅಷ್ಟೇ ನಾನು. ಕುರಿ ಗೊಬ್ಬರ, ತಿಪ್ಪೆ ಗೊಬ್ಬರ ಏನು ನಾನು ಅಡಿಕೆ ಗಿಡಕ್ಕೆ ಹಾಕ್ತೀನಿ, ಅಷ್ಟೇನು ಮಾಡೋದು. ಅಷ್ಟೇ. ಅದಕ್ಕೆ ಎಷ್ಟು ಗೊಬ್ಬರ ಹಾಕ್ತೀರಾ? ಅಷ್ಟೇ. ಸರ್, ಈಗ ಅದಕ್ಕೆ ರಾಸಾಯನಿಕ ಆಗಲಿ ಮತ್ತೊಂದಾಗಲಿ ಯಾವುದು ಏನಿಲ್ಲ. ಅಷ್ಟಾದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸರ್, ನಾನು ನೋಡ್ತಾ ಇದ್ದೀವಿ. ಹೌದು, ನಿಮ್ಗೆ ಗೊತ್ತಾಗುತ್ತೆ, ಅದು ಬೇರೆ ಕಡೆ ಎಲ್ಲ ಮಾಡಿರ್ತೀರಲ್ಲ. ಆಮೇಲೆ ಸರ್, ಈಗ ಇದರಲ್ಲಿ ಪೋಷಕಾಂಶಗಳ ಕೊರತೆ ಏನಾದರೂ ಕಂಡು ಬಂದಿದೆಯಾ ಕೋಕೋದಲ್ಲಿ? ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಸ್ವಲ್ಪ ಪೋಷಕಾಂಶಗಳು ಯಾವ್ದು ಕೊರತೆ ಆಗದೆ ಅಂತ ಹೇಳಿ ಗೊತ್ತಾದರೆ ನನಗೆ ಅದು ಫೀಡ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಬಟ್ ಅದು ದರ್ಶನ್ ಬಂದು ಹೇಳ್ತೀನಿ ಅಂದ್ರೆ ಇನ್ನು ಬರ್ತೀನಿ. ಅಂದರೆ ಸದ್ಯಕ್ಕೆ ನಿಮ್ಮದು ಪ್ಲಾಂಟ್ ಅಂತೂ ಹೆಲ್ದಿ ಇದೆ, ಯಾವುದೂ ಹೋಗಿಲ್ಲ ಅಂದಾಗ ನಡೆದು? ನೀವು ನೆಟ್ಟಿನಿಂದ ಯಾವುದೂ ಹೋಗಿಲ್ಲ? ಇಲ್ಲ, ಒಂದು 2-3 ಹಂದಿಗಳು ಸ್ವಲ್ಪ ಇದರಿಂದ ಹೋಗಿರೋದು ಬಿಟ್ಟರೆ ಇನ್ಯಾವ ಹೋಗಿಲ್ಲ. ಸರ್, ಸರ್, ಇದರಲ್ಲಿ ರೋಗ ಕೀಟಗಳ ಸಮಸ್ಯೆ ಯಾವುದಾದ್ರೂ ಜಾಸ್ತಿ ಇದೆಯಾ? ನನ್ನ ಕಣ್ಣಂಗೆ ಯಾವುದೂ ಇಲ್ಲವೇ ಇಲ್ಲ ಅನ್ಸುತ್ತಪ್ಪ. ಯಾವುದೋ ಒಂದು ದುಂಬಿ ಹೊಡಿಬೋದು ಒಂದದೆ ಕಾಯಿಗೆ, ಅದೆಲ್ಲೋ ಅಷ್ಟು ಎಫೆಕ್ಟಾಗಿ ಆಗಿಲ್ಲ. ಅದು ಹೊಡಿಬೋದೇನೋ ಮುಂದೆ ಅಂತ ಕಾಣುತ್ತೆ. ಈಗ ಇಲ್ಲಿವರೆಗೂ ಯಾವ ಕಾಟನೂ ಇಲ್ಲ ನಮಗೆ. ಹಂದಿ ಮುಟ್ಟಲ್ಲ, ಅದು ಗಟ್ಟಿ ಇದೆ, ಅದು ದಪ್ಪ ಇದೆ, ಅದು ಆಡು ಬರಲ್ಲ ಅದಕ್ಕೆ. ಹಾಗಾಗಿ ಕೀಟಗಳದ್ದು ಇಲ್ಲವೇ ಇಲ್ಲ ಯಾವುದೇ. ಕೀಟದಾಗಲಿ ಪ್ರಾಣಿಗಳದಾಗಲಿ ನವಿಲು ತಿನ್ನೋದು ಇಲ್ಲ, ಇನ್ನು ಕೋತಿಗಳು ಮುಟ್ಟೋದಿಲ್ಲವು, ಏನಿಲ್ಲ ಅಂತ ಬಾಧೆ ಇಲ್ಲ ಅನ್ಸುತ್ತೆ. ಯಾಕೆಂದರೆ ಅದು ಇದು ಮುಟ್ಟು ನೋಡ್ಸೋಣ, ಅದು ರಫ್ ಇದೆಯಲ್ಲ ಸರ್, ಹಾಗಾಗಿ ಅದು ಕಾಣಲ್ಲ. ಮೇಲ್ಗಡೆ ರಫ್ ಇದೆಯಲ್ಲ, ಅದು ಏನು ಅನ್ಸಲ್ಲ, ತಿನ್ನಬೇಕು ಅಂತಲೂ ಅನ್ಸಲ್ಲ ಅವಕ್ಕೆ. ಸರ್, ಈಗ ನೀವು ನೆಟ್ಟು ವರ್ಷದಿಂದ ಹೂಗಳು ಯಾವಾಗ ಸ್ಟಾರ್ಟ್ ಆದವು ಸರ್? ಯಾವಾಗ ಕಂಡ್ಕೊಂಡು? ನನಗೆ 2 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. 2 ವರ್ಷಕ್ಕೆ, ಹೋದ ವರ್ಷದಿಂದ ಸ್ಟಾರ್ಟ್ ಆಗಿದೆ ಇದು. ಕಾಯಿಗಳು ನೀವು ಬಿಟ್ಕೊಂಡಿದ್ದೀರಾ ಅಥವಾ ಹೂಗಳನ್ನು ತೆಗೆದಿದ್ದೀರಾ ಸರ್? ನಾನು ಏನು ಮಾಡೋಕೆ ಹೋಗಲಿಲ್ಲ. ನಾನು ಅದರಷ್ಟು ಕವು ಬಿಟ್ಟು ಇನ್ನು ಓದವೆಲ್ಲ ಓದ್ತಿದ್ದವಲ್ವ, ಹಂಗೆ ಬಿಟ್ಟು ಯಾವ ಉಳ್ಕೊಂಡವೆ ಉಳ್ಕೊಳ್ಳಿ ಅಂತ ಅಂದರು. ಕಾಯಿಗಳಿದಾವೆ ಸರ್, ನೀವು ಈಗ ಆಲ್ರೆಡಿ ಕೊಟ್ಟಿದ್ದೀರಾ ಹೆಂಗೆ ಸರ್? ಏನ ಬೀಜಗಳಿದೆ? ಇದೆ, ಅದು ಹಣ್ಣಾಗಿರೋದಲ್ಲ ಐತಲ್ಲ ಅದರಲ್ಲಿ. ಓಕೆ. ಇನ್ನೂ ಯಾರೂ ಕೊಟ್ಟಿಲ್ಲ. ದರ್ಶನ ಇಟ್ಕೊಳ್ಳೋಕೆ ಏನು ಮಾಡಿಲ್ಲ, ಅಷ್ಟು ಬೀಜ ಇಟ್ಕೊಂಡಿದ್ದೀರಾ? ಇಲ್ಲ, ಉಳಿ ಬರ್ಸಿ ಅವನ್ನ ತಿರ್ಗಾದ ಇದು ಮಾಡಿ ಒಣಗಾಕಿ ಇಟ್ಕೊಂಡಿದ್ದೀನಿ, ಒಣಗಿಸಿಟ್ಕೊಂಡಿದ್ದೀನಿ. ಎಷ್ಟು? ಒಂದು 2 kg ಆಗಿರ್ಬೋದು. 2 kg. ಈಗ 2ನೇ ವರ್ಷಕ್ಕೆ ಸುಮ್ಮನೆ ಬಂದಿರೋದು ತೊಗೊಂಡಾಗಲ್ಲ. 2 kg ಇಟ್ಕೊಂಡಿದೆ. ನೆಕ್ಸ್ಟ್ ಇಯರ್ ನಿಂತ್ಕೋಬೋದು ಅನ್ಸುತ್ತೆ. ಇದೆಲ್ಲ ನಿಂತ್ಕೋಬೋದು, ಇದೆಲ್ಲ ಹೋಗುತ್ತಿಲ್ಲ. 3ನೇ ವರ್ಷದಿಂದ ನಿಂತ್ಕೋಬೋದು ಅನ್ಸುತ್ತೆ. ಸರ್, ಅದು ಆಟೋಮೆಟಿಕ್ ಆಗಿ ತಂತಾನೆ ಉದುರುತ್ತೆ? ಉದುರುತ್ತೆ. ಎಷ್ಟು ಸೆಟ್ ಆಗಬೇಕು ಅಷ್ಟು ಆಗುತ್ತೆ. ಬಾಕಿದೆಲ್ಲ ಕಪ್ಪಾಗ್ಬಿಡುತ್ತೆ, ಇಲ್ಲ ಉದುರ್ತದೆ ಅಂತ ಕಾಣಿಸ್ತದೆ. ನನಗೆ ಹೊಸ ಬೆಳೆ ಎಲ್ಲ ಇನ್ನೂ ಹಂಗಾಗಿ ಮೇಲ್ನೋಟಕ್ಕೆ ಈ ಥರ ಕಾಣ್ತಾ ಇದೆ. ಸರ್, ನೀವು ಹುಳಿ ಬರ್ಸಿಕೆ ಯಾವ ರೀತಿ ಮಾಡಿದ್ರಿ ಸರ್ ಅದನ್ನು? ಅದೇ ಈಗ ಚೀಲಕ್ಕೆ ಹಾಕ್ತಾ ಇದ್ದೀನಿ. ನಾನೆಲ್ಲ ಹೊಡೆದಾದ್ಮೇಲೆ ತೆಗೆದು ಈಚು ಚೀಲಕ್ಕೆ ಕಟ್ಬಿಡೋದು, ಓಪನ್ ಪೀಸ್ ಮಾಡಿ ಅದು ಒಳಗಡೆಯಿಂದ ತೊಗೊಂಡು ಒಂದು ಚೀಲಕ್ಕೆ ಪೋಸ್ಟ್ ಮಾಡಿ ಅದು 24 ಗಂಟೆ ಕೊಳ್ಸೋದು. ಕೊಳ್ಸಾದ್ಮೇಲೆ ನೆಕ್ಸ್ಟ್ ತೊಗೊಂಡು ಬಿಸಿಲಿಗೆ ಹಾಕೋದು, ಆ ಥರ ಮಾಡ್ಕೋತಾ ಇದ್ದೆ. ಓಕೆ.
ನೀವು ಮೆಚುರಿಟಿ ಏನಾದರೂ ಇದೇ ವಾಸನೆ ಇರಬೇಕು ಈ ರೀತಿ ಏನಾದರೂ ನಿಮ್ಗೆ ಇಲ್ಲಿ ಹಣ್ಣಾದಾಗ ಮಾತ್ರ ತಗೋತಾ ಇದೀವಿ, ಅದಿನ್ನು ಆಗಿಲ್ಲ. ಅಷ್ಟೇ ಐಡಿಯಾ ಇಲ್ಲ. ಈಗ ಅವರು ತಾಂತ್ರಿಕ ಅಧಿಕಾರಿಗಳು ಬಂದು ಅದೇನು ಮಾಡಬೇಕು ಅಂತ ಹೇಳಿದಾಗ ಸ್ವಲ್ಪ ನಿಮಗೆ ಐಡಿಯಾ ಬರುತ್ತೆ ಸರ್. ಈ ಪ್ರಾಥಮಿಕವಾಗಿ ದರ್ಶನ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರಿ ಅಂದರೆ ಈಗ ಅಲ್ಪ ಸ್ವಲ್ಪ ಅಲ್ಲೋ ಬರ್ತಾ ಇರೋದು, ಹಂಗಾಗಿ ಮಾಡ್ತಾ ಇದ್ದೀವಿ ಅದು. ಮಾಡ್ತಾಯಿದ್ದೀರಿ ಸರ್. ಈಗ ಇದರಿಂದ ಏನು ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದೀರಾ ಸರ್ ನೀವು? ಯಾವ ರೀತಿ ಖೋಖೋ ಒಂದು ಖೋಖೋದಿಂದ ನನಗೆ ಇದು ಸುಮ್ಮನೆ ಏನೋ ಅಡಿಷನಲ್ ಆಗಿ ಒಂದು ಆದಾಯ ಬಂದಂಗೆ ಆಗುತ್ತದು. ಅಡಿಕೆ ಮಧ್ಯದಲ್ಲಿ ಇಂಟರ್ ಕ್ರಾಪ್ ಆಗಿ, ಜೊತೆಗೆ ನನಗೆ ಇದು ಹಸಿರೆಲೆ ಗೊಬ್ಬರ ಯಥೇಚ್ಛವಾಗಿ ಬೀಳೋದು ಅನ್ನೋದು ನನಗೆ ಕಾನ್ಸೆಪ್ಟ್. ಇದು ನನ್ನ ತೋಟ ಇಂಪ್ರೂವ್ ಆಗಬೇಕು ಅಂದರೆ ಹಸಿರೆಲೆ ಗೊಬ್ಬರ ಬೇಕು. ಈಗ ಇವತ್ತೆಲ್ಲ ನಾಟಿ ಗೊಬ್ಬರ ನಮಗೆ ಸಿಗೋದೇ ಇಲ್ಲ. ಈಗಾಗಲೇ ಇದ್ಯಾವುದು ಕುರಿ ಗೊಬ್ಬರ ತರಿಸ್ತಾ ಇದ್ದೆ, ಅದೆಂಥದ್ದು ಬೀಜ ಮಿಕ್ಸ್ ಮಾಡಿ ಕೊಡ್ತಾವ್ರೆ, ಅದು ಕರಗದೇ ಇಲ್ಲ ಅದು. ಈಗ ಅವನು ಹೇಳ್ತಾನೆ ಬೀಜ ಯಾಕೆ ಇಷ್ಟೊಂದು ಮಿಕ್ಸ್ ಮಾಡಿದ್ಯಾ ಅಂದರೆ ಕುರಿನೇ ತಿಂದುಬಿಟ್ಟಿತ್ತು ಅದಕ್ಕೆ ಬಂದ್ಬಿಟ್ಟದೆ ಅಂತಾನೆ. ಅವು ಬೇರೆ ಥರ ತೋರಿಸ್ಬೇಕಾಯ್ತದಲ್ಲ, ಆ ತೋಟದಲ್ಲಿ ಐತದು. ಹಂಗೆ ಆ ಥರ ಆಗಿಬಿಟ್ಟು ನನಗೆ ಹಸಿರೆಲೆ ಗೊಬ್ಬರದ್ದು ಕಾನ್ಸೆಪ್ಟ್ ಜಾಸ್ತಿ ಒಟ್ಟಿನಲ್ಲಿ ಜೀರಾ ಕಲ್ಟಿವೇಶನ್ ಮಾಡಬೇಕು, ಸಾವಯವ ಕೃಷಿ, ಅದರಿಂದ ಎಲೆಗಳಿಂದ ಗೊಬ್ಬರ ಆಗ್ತಾ ಇದೆ, ಅಡಿಕೆಗೂ ಕೂಡ ಏನೋ ತೊಂದರೆ ಆಗಬೇಕು, ಮುಂದಿನ ಪೀಳಿಗೆಗೆ ಭೂಮಿ ಬೇಕು ಅನ್ನೋ ಥರ ಆ ರೀತಿ ಒಂದು ಕಾನ್ಸೆಪ್ಟಲ್ಲಿ ಮಾಡ್ಕೊಂಡು ಸರ್. ಸರ್, ನಮಗೆ ಇಷ್ಟೊತ್ತು ಈ ಒಂದು ಖೋಖೋನ ಅಂತರ ಬೆಳೆಯಾಗಿ ನಾನು ಏನಕ್ಕೆ ಬೆಳೆದೆ, ಯಾವ ರೀತಿ ಬೆಳೆದೆ, ಇದರ ಏನು ಒಂದು ಬೇಸಾಯ ಕ್ರಮಗಳನ್ನು ನೀವು ಮಾಡ್ತಾ ಇದ್ದೀರಾ ಅನ್ನುವ ಎಲ್ಲ ಮಾಹಿತಿಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚ್ಕೊಂಡ್ರಿ ಸರ್. ಹಾಗಾಗಿ ನಮ್ಮ ವೀಕ್ಷಕರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ವೀಕ್ಷಕರೇ, ಎಷ್ಟೊತ್ತು ನಮಗೆ ಶ್ರೀ YM ರಾಜೇಶ್ ಅವರು ಹೇಳ್ತಾ ಇದ್ರು, ಈ ನಾನು ಖೋಖೋ ಹಾಕೋಕ್ಕಿಂತ ಮೊದಲು ಏಲಕ್ಕಿ ಹಾಕಿದ್ದೆ, ಏಲಕ್ಕಿಲಿ ಸಾಕಷ್ಟು ತೊಂದರೆಗಳು ಬಂದವು, ಹಾಗಾಗಿ ಬೇಡ ಇದು ಏಲಕ್ಕಿ ಬೇಡ, ಅದ್ರ ಬದಲು ಖೋಖೋ ಹಾಕೋಣ, ಅದನ್ನು ನೋಡೋಣ, ಟ್ರಯಲ್ ಮಾಡೋಣ ಅಂತ ತೊಗೊಂಬಂದರು. ಅದರಲ್ಲಿ ಮ್ಯಾನೇಜ್ಮೆಂಟ್ ಏನೂ ಜಾಸ್ತಿ ಇಲ್ಲ, ಅದರಿಂದ ಗೊಬ್ಬರ ಆಗ್ತಾಯಿದೆ. ಕಡೆಗೆ ಲಾಸ್ಟಿಗೆ ಅದರಿಂದ ಏನೋ ಲಾಭ ಸಿಗಲಿಲ್ಲ ಅಂತಂದರೂ ಕೂಡ ಅಟ್ಲೀಸ್ಟ್ ಗೊಬ್ಬರನಾದರೂ ಸಿಗತ್ತಲ್ಲ ನಮ್ಮ ಅಡಿಕೆ ತೋಟಕ್ಕೆ ಅನ್ನೋ ದೃಷ್ಟಿಯಿಂದ ತಂದರು ಅಂತ ಹೇಳಿದ್ರು. ನಾವು ನೋಡ್ದಂಗೆ ಇವ್ರ ತೋಟ ತುಂಬ ಚೆನ್ನಾಗಿ ಬಂದಿದೆ, ಅದರಲ್ಲೂ ಕಾಯಿಗಳು ಕೂಡ ತುಂಬ ಚೆನ್ನಾಗಿದೆ. ಇಷ್ಟೊತ್ತೆಲ್ಲ ನೀವು ನೋಡಿರ್ತೀರ, ಇವ್ರಿಗೆ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ನಿಮಗೆ ನೀಡಿರ್ತಾರೆ. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.